ಆದಷ್ಟು ಬೇಗ ಗೊಂದಲ ಬಗೆಹರಿಸಬೇಕು. ಗೊಂದಲ ಬಗೆಹರಿದ್ರೆ ಎಲ್ಲರಿಗೂ ಒಳ್ಳೆಯದು. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಮಾಲೂರು ಶಾಸಕ ನಂಜೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಇದೆ, ಅವರು ಈ ಗೊಂದಲವನ್ನು ಬಗೆಹರಿಸ್ತಾರೆ. ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ಅವರ ಅಭಿಪ್ರಾಯ ಇದು. ನೋಡಿ, ಎಲ್ಲರಿಗೂ ಈಗ ಹೈಕಮಾಂಡ್ ಮೇಲೆ ಕೋಪ ಇದೆ, ಮುನಿಸಿದೆ, ಸ್ಟ್ರಾಂಗ್ ಇದೆ ಅಂತ ಹೇಳ್ಕೊಳ್ತಾರೆ. ಅಂದರೆ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಬೇಕು. ಈಗ ಒಂದು ಏನಾದರೂ ಕ್ಲಾರಿಟಿಯನ್ನು ಕೊಡಬೇಕು. ನಾವು ಶಾಸಕರು ದೆಹಲಿಗೆ ಯಾಕೆ ಹೋಗಬೇಕು ಅಂದರೆ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗರು ದೆಹಲಿಗೆ ಪರೇಡ್ ಮಾಡ್ತಾನೆ ಇದ್ದಾರೆ. ಇವರು ನಂಜೇಗೌಡರು ನಾವ್ಯಾಕೆ ಹೋಗಬೇಕು ಅನ್ನೋದನ್ನು ಹೇಳಿದ್ದಾರೆ. ನಮ್ಮ ಹೈಕಮಾಂಡು ಸಿದ್ದರಾಮಯ್ಯ, ಡಿಕೆಶಿ ನಾವು ಇಲ್ಲಿಯೇ ಮಾತಾಡ್ತೀವಿ ಅಂತ ಮಾಲೂರು MLA ನಂಜೇಗೌಡ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಮತ್ತೆ ಸರ್ಕಾರ ಬರ್ಬೇಕಾಗ್ತದೆ. ನನ್ನ ಪ್ರಕಾರ ಗೊಂದಲನೇ ಇಲ್ಲ. ಸಚಿವರು ಕೂಡ ಮಾತಾಡಬಾರ್ದು. ಯಾರಾದ್ರೂ ಮಾತಾಡಿದ್ರೆ ಅದು ಸರಿ ಇಲ್ಲ ಅಂತ ನಾನೊಬ್ಬ ಶಾಸಕನಾಗಿ ಹೇಳೋದಂತ ಹೌದು. ನಮ್ಮ ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ ಇದೆ, ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ನಾವು ಬೇರೆ ಬೇರೆ ಏನೇನೋ ಮಾತಾಡೋದು ಸರಿ ಇಲ್ಲ. ನಾನು ಕಾಂಗ್ರೆಸ್ ಪರ. ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅದ್ರ ಪರ. ಹೈಕಮಾಂಡ್ ಏನ್ ತೀರ್ಮಾನ, ಸಿದ್ದರಾಮಯ್ಯ ಮುಂದುವರಿಲ್ಲ ಅಂದ್ರು ಓಕೆ, ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರು ನಾವು ಮಾತು ಕೊಟ್ಟಿದ್ವಿ ಮಾಡ್ಬೇಕು ಅಂದ್ರು ಓಕೆ. ನಾನೊಬ್ಬ ಶಾಸಕ, ನಾವ್ MLA ಏನು ಕೆಲಸ, ಸರ್ಕಾರ ಇದೆ, ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಿಸ್ಕೊಬೇಕು ಅಲ್ವಾ. ಪರ ಆಗಿ ನಾವೇನಾಗ್ಬೇಕು, ಕಾಂಗ್ರೆಸ್ ಪಾರ್ಟಿ ಅಲ್ವಾ ಇದು. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಯಾವ ಗೊಂದಲನೂ ಇಲ್ಲ. ಅಲ್ಲ, ಹೈಕಮಾಂಡ್ ನಾಯಕರಲ್ಲಿ ಕರೆದು ಹೋಗ್ಲೇಬೇಕಲ್ಲ. ಹೈಕಮಾಂಡ್ ಅವರು ಹೇಳಿದಾರಲ್ಲ. ನನ್ನ ಪ್ರಕಾರ ಹೈಕಮಾಂಡ್ ಇದಕ್ಕೆ ಒಂದು ತೆರೆ ಎಳಿತದೆ. ಇಲ್ಲ, ನಾವು ಕೂಡ ಬಯಸ್ತಾ ಇದೀವಿ ಎಲ್ಲ ಶಾಸಕರಲ್ಲಿ ಏನಂದ್ರೆ ಈ ಗೊಂದಲಕ್ಕೆ ಒಂದು ತೆರೆ ಎಳಿಬೇಕಂತದ್ದು ಹೈಕಮಾಂಡ್. ನೇರವಾಗಿ ಹೈಕಮಾಂಡ್ ಜವಾಬ್ದಾರಿ ತಗೊಂಬೇಕಂದ್ರೆ ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ. ಆದಷ್ಟು ಬೇಗನೆ ಇದನ್ನ ಉಪಮುಖ್ಯಮಂತ್ರಿ ಕೂಡ ಇಬ್ಬರು ಒಪ್ಕೊಂಡ್ರು. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳುವಾಗ ಹೈಕಮಾಂಡ್ ಆದಷ್ಟು